ಓಪನ್ ಸ್ಕೈ ಅನ್ನೋದು ನಿಮಗೆ ಒಂದು ಮೆಟಫರ್ ಅಲ್ಲಿ. ಮನೆ ಇಲ್ಲ, ಸೂರು ಸರಿ ಇಲ್ಲ, ಮಲಗ್ತಾ ಇದ್ದದ್ದು ಏನು ಸೂರಿಲ್ಲದ ಆಕಾಶವನ್ನು ನೋಡ್ತಾ ಮಲಗ್ತಾ ಇದ್ದಾಗ ನಕ್ಷತ್ರಗಳನ್ನ ನೋಡುವಂತ ಈ ವ್ಯಕ್ತಿ ಅಲ್ಲಿಗೆ ಮುಟ್ಟಬೇಕು ಅಂತ ಹೇಳುವ ಕನಸಿದೆಯಲ್ಲ, ಆ ಕನಸನ್ನ ಸಾಧನೆ ಮಾಡುವ ಒಂದು ಛಲ ಬಹುಶಃ ಅನ್ಕಾನ್ಶಿಯಸ್ಲಿ ಬಾಬಾ ಸಾಹೇಬ್ ಹೇಳಿದ ಅಕ್ಷರ ಜ್ಞಾನ ನಿಮಗಾಗತ್ತೆ ಅಂತ. ಮತ್ತೆ ರಘುನಾಥ್ ಮತ್ತು ಮುನ್ನಾಕುಳ ಚಿನ್ನಸ್ವಾಮಿ ಅವರು ಮಾತನಾಡಿದ ಮೇಲೆ ಈ ಕೃತಿಯ ಬಗ್ಗೆ ಮತ್ತು ನಮ್ಮೆದುರಿಗಿರುವಂಥ ಶ್ರೇಣೀಕೃತ ಸಮಾಜದ ಕ್ರೌರ್ಯದ ಬಗ್ಗೆ ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ ಅಂತಂದ್ರೆ, ಹೆಚ್ಚು ಕಡಿಮೆ ನನ್ನ ಮಾತುಗಳನ್ನ ರಘುನಾಥ್ ಸರ್ ಕದ್ಬಿಟ್ರು. ಅವರು ಹೇಳಿದ ಕೆಲವು ಮಾತುಗಳು ಈ ಕೃತಿಯ ಅಂತಃಸತ್ವವನ್ನು ಬಹಳ ಚೆನ್ನಾಗಿ ಹಿಡಿದು ಅಂತ ಅನಿಸ್ತು ನನಗೆ. ಇದೊಂದು ಅಂತಃಕರಣದ ಕಥನ ಅನ್ನೋ ಮಾತು ರಘುನಾಥ್ ಎಷ್ಟು ಚೆನ್ನಾಗಿ ಮಾತಾಡಿದಿರಿ. ಇದೊಂದು ಅಂತಃಕರಣದ ಕಥನ. ಅದರ ಜೊತೆಗೆ ಇನ್ನೊಂದು ಮಾತನ್ನು ಹೇಳಿದ್ರು, ಈ ಬರವಣಿಗೆಯಲ್ಲಿ ಒಂದು ಸೃಜನಶೀಲ ಮಾದರಿಯು ಒಳ ಭಿತ್ತಿಯಲ್ಲಿ ಹರಿದಿರೋದ್ರಿಂದ ತಾನೇ ತಾನಾಗಿ ಇದಕ್ಕೊಂದು ಫಿಕ್ಷನಲ್, ಯಾವುದನ್ನು ನಾವು ಸೃಜನಶೀಲ ಕೃತಿ ಅಂತ ಕರಿತೀವಿ, ಅಂತ ಒಂದು ಕೃತಿಯ ಸತ್ವ ಒದಗಿದೆ ಅನ್ನೋ ಮಾತು ಹೇಳಿದ್ರು. ಇನ್ನೂ ಒಂದು ಮಾತು ಹೇಳಿದ್ರು, ಬದುಕನ್ನ ನಿರ್ಮಮವಾಗಿ ನೋಡುವಂತಹ ಗುಣ ಈ ಕೃತಿಗೆ ಒದಗಿ ಬಂದಿದೆ. ಇದ್ರ ಜೊತೆಗೆ ನನಗನ್ನಿಸ್ತು, ಮುನ್ಸ್ವಾಮಿಯವ್ರು ಮಾತನಾಡುವಾಗ, ಈ ಲೋಕದಲ್ಲಿ ನಾವು ಬದುಕ್ತೀವಿ, ಎಂತೆಂಥದ್ದು ಅನುಭವಗಳಾಗಿರ್ತವೆ, ಸಾಕಷ್ಟು ರೀತಿಯಲ್ಲಿ ಬದುಕು ಸಾಕಪ್ಪ ಅಂತ ಅನ್ನಿಸುವ ಹಾಗೆ ಬದುಕು ನಮ್ಮನ್ನ ಸಂಕಷ್ಟದ ಕೂಪಕ್ಕೆ ತಳೆದಾಗ ಕೈ ಹಿಡಿದವರು ಕೆಲವರು ಇರ್ತಾರಲ್ಲ. ಈ ಸಮಾಜ ಅಷ್ಟೊಂದು ಕೆಟ್ಟು ಹೋಗಿಲ್ಲ, ಇನ್ನೂ ಸ್ವಲ್ಪ ಇದೆ, ಇದಕ್ಕೆ ಒಂದು ಸತ್ವ ಇದೆ ಅಂತ ಹೇಳುವ ಹಾಗೆ ಇರುವಂತಹ ಅನೇಕ ಜನ, ಸುಮಾರು ಜನ ಇಲ್ಲಿ ಬಂದಿದ್ದೀರಾ ಅಂಥವ್ರು. ನೀವೇನು ಮುನ್ಸ್ವಾಮಿಯವ್ರ ಕೈಯನ್ನ ಹಿಡಿದ್ರಿ ಚಿಕ್ಕವರಾಗಿದ್ದಾಗ, ಅವರ ಅಧಿಕಾರಿಗಳಾಗಿದ್ದಾಗ, ಆ ವ್ಯಕ್ತಿಯನ್ನ ಬೆಳೆಸಿದ್ರಿ. ನಿಮ್ಮೆಲ್ರಿಗೂ ಮುನ್ಸ್ವಾಮಿಯವರ ಪರವಾಗಿ ನಾನು ಒಂದು ಋಣ ಸಂದಾಯವನ್ನ ಮಾಡುವಂತಹ ಮಾತು ನನ್ನಿಂದಲೂ ಆಗಬೇಕು ಅಂತ. ಕೊನೆಗೂ ಬದುಕಿನಲ್ಲಿ ಬದುಕನ್ನು ಹಿಂದೆ ತಿರುಗಿ ನೋಡಿದಾಗ ಒಬ್ಬ ಮನುಷ್ಯಗನ್ನಿಸ್ತದೆ, ನಾನು ಹೀಗೆ ಮನುಷ್ಯನಾಗಿ ಬದುಕಬೇಕು ಅಂತ ಮಾಡಿದಂತಹ ಕೆಲವು ವ್ಯಕ್ತಿತ್ವಗಳೇನಿದ್ದಾವೆ ಅವುಗಳಿಗೆ ಕೊನೆಗೊಂದ್ಸತಿ ಋಣ ಸಂದಾಯ ಸಲ್ಲಿಸೋದು ನಮ್ಮ ಕರ್ತವ್ಯ ಅಲ್ಲವೇ? ಈ ಒಂದು ಬಹಳ ಸಾಂಸ್ಕೃತಿಕವಾದ, ದಂಡಪ್ಪನವ್ರು ಹೇಳಿದ ಮಾತು ಕರೆಕ್ಟ್, ಕೊನೆಗೂ ಅದು ನಮ್ಮ ಸಾಂಸ್ಕೃತಿಕ ಸತ್ವವನ್ನು ಹೇಳುವಂತಹ ಒಂದು ವ್ಯಕ್ತಿತ್ವವಾಗಿ ಹೊರಹೊಮ್ಮತದಲ್ಲ, ಅದಕ್ಕೊಂದು ಹೊಳಪಿರುತ್ತೆ. ವಾಸ್ತವವಾಗಿ ಅಂಥದ್ದೊಂದು ಬರವಣಿಗೆಗೆ, ಅಂಥೊಂದು ಚಿಂತನೆಗೆ ಒಂದು ಹೊಳಪಿರುತ್ತೆ. ಅಂಥದ್ದೊಂದು ಹೊಳಪನ್ನ, ಅಂಥದೊಂದು ವ್ಯಕ್ತಿತ್ವವನ್ನ ಮುನ್ಸ್ವಾಮಿಯವರು ಹೊಂದಿದ್ದಾರೆ ಅನ್ನೋದಕ್ಕೆ ಅವರ ಈ ಋಣ ಸಂದಾಯದ ಮಾತುಗಳು ಬಹಳ ಸ್ಪಷ್ಟವಾಗಿ ಇವತ್ತು ನಮ್ಮೆದುರಿಗೆ ಬಿಚ್ಚಿಟ್ಟು ಅಂತ ನಾನು ಅನ್ಕೊಂಡಿದ್ದೆ. ಮುನ್ಸ್ವಾಮಿಯವರ ಈ ಆತ್ಮಕಥನ ವಾಸ್ತವವಾಗಿ ನನಗನ್ನಿಸೋ ಹಾಗೆ ಕನ್ನಡದಲ್ಲಿ ಬಂದಿರುವಂತಹ ಆತ್ಮಕಥನಗಳಲ್ಲಿ ಒಂದು ವಿಶಿಷ್ಟವಾದ ಆತ್ಮಕಥನ. ಅವರ ಸಾಹಿತ್ಯಿಕವಾದಂತಹ ಒಂದು ಶೈಲಿ ಇಲ್ಲ ಅಂತ ಹೇಳ್ಕೊತಾರೆ, ನಾನು ಬರೆದಿಲ್ಲ ಅಂತ ಹೇಳ್ಕೊತಾರೆ. ಹಾಗೆ ಪ್ರಜ್ಞಾಪೂರ್ವಕವಾಗಿ ಬರೆಯುವಂಥ ಸಾಹಿತ್ಯ ಅನೇಕ ಬಾರಿ ಟೊಳ್ಳಾಗಿರ್ತದೆ. ಈ ಮುನ್ಸ್ವಾಮಿಯವರ ಬರವಣಿಗೆ ತನಗೆ ತಾನೇ ಅರಳಿದ ಒಂದು ಹೂವಿನ ಹಾಗೆ, ಯಾರೂ ಇದನ್ನ ಅರಳಿಸಬೇಕಾಗಿಲ್ಲ, ತನಗೆ ತಾನೇ ಅರಳಿದ ಒಂದು ಹೂವಿನ ಹಾಗೆ ಎಷ್ಟು ಪ್ರಾಕೃತಿಕವಾಗಿ, ಎಷ್ಟು ನ್ಯಾಚುರಲ್, ಸಹಜವಾಗಿ ಬಂದಿದೆ ಅಂತಂದ್ರೆ ಇದರಲ್ಲೆಲ್ಲೂ ಕೂಡ ಯಾವುದನ್ನ ಮುಚ್ಚಿಟ್ಕೊಳ್ಬೇಕು ಅನ್ನುವಂತಹ ಒಂದು ಭಾವ ಇಲ್ಲ. ಇದು ನನಗೆ ಈ ಆತ್ಮಕಥನದ ಬಹಳ ದೊಡ್ಡ ಗುಣ ಅಂತ ಅನಿಸ್ತು. ನಾವು ದೊಡ್ಡ ದೊಡ್ಡವರ ಆತ್ಮಕಥನ ಓದಿದ್ದೀವಿ, ಕನ್ನಡದಲ್ಲಿ ಬರೆದಿರೋರ ಬಗ್ಗೆ ನಾನು ಹೇಳ್ತಿದ್ದೀನಿ. ದ ಬೆಸ್ಟ್ ಆತ್ಮಕಥನ ನಾನು ಓದಿರೋದು ನನ್ನ ಇಷ್ಟು ವಯಸ್ಸಿನ ಓದಿನಲ್ಲಿ ಗಾರ್ಕಿಯ ಆತ್ಮಕಥನ. ಮ್ಯಾಕ್ಸಿಮ್ ಗಾರ್ಕಿ ಅಂತ ಕೇಳಿರ್ಬೇಕು ನೀವು, ರಷ್ಯನ್ ರೈಟರ್ ಅವರು.
ಅವರು 3 ಪುಸ್ತಕಗಳು ಬರೆದಿದ್ದಾರೆ. ಬಾಲ್ಯ ಮತ್ತು ಅವನು ಓದಿದ ವಿಶ್ವವಿದ್ಯಾಲಯ, ಅಲ್ಲಿರುವಂತಹ ಸಂಕಟಗಳು, ಅವನು ಎದುರಿಸಿದಂತಹ ಕಷ್ಟಗಳು ಮತ್ತು ಅದನ್ನು ಹೇಗೆ ನಿಭಾಯಿಸಿದೆ ಅಂತ ಅನ್ನುವಂಥ ಮಾತು. ಇವು ಅದು ಕನ್ನಡಕ್ಕೂ ಅನುವಾದ ಆಗಿದೆ ವಾಸ್ತವವಾಗಿ. ಈಗ ಸಿಗುತ್ತೋ ಎಲ್ಲ ಗೊತ್ತಿಲ್ಲ. ಹಾಗೆ ಸಿಕ್ಕರೆ ಗಾರ್ಕಿಯ ಆತ್ಮಕಥನವನ್ನು ಓದ್ಬೇಕು ನೀವೆಲ್ಲರೂ. ನನಗೆ ಮುನ್ಸ್ವಾಮಿಯವರ ಆತ್ಮಕಥನ ಓದ್ತಿದ್ದಾಗ ಒಂದು ಬಹಳ ಮುಖ್ಯವಾದಂತಹ ಮಾತು ಏನು ಅನ್ನಿಸ್ತು ಅಂತಂದ್ರೆ, ದಲಿತರ ಆತ್ಮಕಥನಕ್ಕೂ ಮತ್ತು ಸ್ವಲ್ಪ ಮೇಲು ವರ್ಗದವರು ಬರೆದಂತಹ ಆತ್ಮಕಥನಕ್ಕೂ ಒಂದು ವಿಶಿಷ್ಟವಾದಂತಹ ವ್ಯತ್ಯಾಸ ಹೊಂದಿದೆ. ವ್ಯತ್ಯಾಸ ಏನಂತಂದ್ರೆ, ನಮ್ಮ ಮೇಲು ವರ್ಗದ ಸಾಹಿತ್ಯಿಕ ಗುಣವನ್ನ ಹೊಂದಿರುವಂತಹ ಅನೇಕ ಬರಹಗಾರರು, ಬಹಳ ಅತ್ಯದ್ಭುತವಾದ ಬರಹಗಾರರು ಇರ್ಬೋದು, ಅನಂತಮೂರ್ತಿ ಅಂತವ್ರು ಇರ್ಬೋದು, ಲಂಕೇಶ್ ಅಂತವ್ರು ಬರೆದಿದ್ದಾರೆ, ಹುಳಿ ಮಾವಿನ ಮರ ಅಂತವ್ರು ಆತ್ಮಕಥನ ಇದೆ, ಸುರಗಿ ಅಂತ ಅನಂತಮೂರ್ತಿ ಬರೆದಿದ್ದಾರೆ, ಕಾರ್ನಾಡ್ರೊಂದು ಬರೆದಿದ್ದಾರೆ. ಇವರ ಆತ್ಮಕಥನದ ಮಾದರಿಯನ್ನು ನಾನು ಗಮನಿಸಿದಾಗ ಒಂದು ಅನಿಸ್ತು ನನಗೆ, ಇವರಿಗೆ ಒಂದು ಮುಖ ತೋರಿಸುವ ಆಸೆ ಇದೆ, ಇನ್ನೊಂದು ಮುಖ ಮುಚ್ಚಿಡುವ ಆಸೆ ಇದೆ. ಯಾವುದನ್ನು ಮುಚ್ಚಿಡೋದು, ಯಾವುದನ್ನು ತೋರಿಸೋದು ಅನ್ನೋದನ್ನ ನೀವು ಸೂಕ್ಷ್ಮ ಗಮನಿಸಿದ್ರೆ ಅವರ ಆತ್ಮಕಥನದ ಬರವಣಿಗೆಯಲ್ಲಿ ಯಾವುದು ತಮ್ಮ ಪ್ರತಿಭೆಗೆ, ಯಾವುದು ತಮ್ಮ ಸೃಜನಶೀಲತೆಗೆ ಪೂರಕವಾಗಿತ್ತು ಅಂಥದ್ದೊಂದು ಅವಕಾಶಗಳನ್ನ ಮಾತ್ರ ತಮ್ಮ ಆತ್ಮಕಥನದ ಪ್ರತಿಬಿಂಬವಾಗಿ ಇಡುವಂತಹ ಶೈಲಿ ಬಹಳ ಮುಖ್ಯ ಕಾಣಿಸ್ತದೆ. ಆದರೆ ಮುನ್ಸ್ವಾಮಿಯವರಂಥವರ ಆತ್ಮಕಥನದಲ್ಲಿ, ನಮ್ಮ ಮುಡ್ನಾಕೋಡು ಚಿನ್ನಸ್ವಾಮಿಯವರು ಬರೆದ ಆತ್ಮಕಥನದಲ್ಲಿ ಬಿಚ್ಚಿಡುವಂತಹ ಕಥನ, ಮುಚ್ಚಿಡುವ ಕಥನ ಅಲ್ಲ. ಆತ್ಮಕಥನ ಅಂತಂದ್ರೆ ಅದು ಒಂದು ಬಗೆಯಲ್ಲಿ ತನ್ನದನ್ನ ಹೇಳ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ತನ್ನ ಬದುಕಿನಲ್ಲಿ ಯಾರ್ಯಾರು ಏನೇನು ಹಾಗೆ ಸಂಧಿಸಿದ್ರು, ಹಾಗೆ ಸಂಧಿಸಿದ ಸಂದರ್ಭದಲ್ಲಿ ನನ್ನ ಬದುಕು ಹೇಗೆ ಬದಲಾಯಿತು, ನನ್ನ ಬದುಕಿನ ಸಂಕಷ್ಟಗಳ ಸ್ವರೂಪವೇನು, ಹೀಗೆ ಹೇಳುವ ಅಂತಂದ್ರೆ ಬಿಚ್ಚಿಡುವ ಕಥನವಾಗಿ ಈ ಮುನ್ಸ್ವಾಮಿಯವರ ಭಾಷೆ, ಕಥನದ ಭಾಷೆ ನನಗೆ ರೂಪುಗೊಂಡು ಅಂತ ಅನಿಸ್ತಾ ಇದೆ. ನಮಗೆ ಈ ಆತ್ಮಕಥನಗಳ ಮಾದರಿಯನ್ನು ನೀವು ಗಮನಿಸಿ, ಇಲ್ಲಿ ಮುನ್ಸ್ವಾಮಿಯವರ ಬರವಣಿಗೆಯಲ್ಲಿ ನಾನು ಓದ್ತಾ ಇದ್ದಾಗ ಅನಿಸ್ತಾ ಇತ್ತು, ಇವರ ಜೀವನದಲ್ಲಿ ಮತ್ತು ಇವರ ಬರವಣಿಗೆಯಲ್ಲಿ ಇಬ್ಬರು ಪ್ರಧಾನವಾದಂತಹ ಪ್ರೇರಣೆಯನ್ನ ಕೊಟ್ಟಿರುವ ಸಾಧ್ಯತೆಗಳಿದ್ದಾವೆ. ಒಂದು, ಅಂಬೇಡ್ಕರ್ ಅವರ ಬಹುಮುಖ್ಯವಾದ ಚಿಂತನೆ, ಅದು ನೇರವಾಗಿ ಇಲ್ಲಿ ಆತ್ಮಕಥನದಲ್ಲಿ ಬರದೇ ಇದ್ರು ಕೂಡ ಅಂಬೇಡ್ಕರ್ ಮತ್ತೆ ಮತ್ತೆ ಹೇಳ್ತಾ ಇದ್ದದ್ದು, ಶೋಷಣೆಗೊಂಡಂತ ಸಮುದಾಯಗಳು ತಮ್ಮ ಒಂದು ವ್ಯಕ್ತಿತ್ವವನ್ನ ರೂಪಿಸ್ಕೊಳ್ಬೇಕಾದ್ರೆ ತಮ್ಮ ಸ್ವಾಭಿಮಾನವನ್ನ ಬಿಡಬಾರ್ದು, ಅಕ್ಷರ ಜ್ಞಾನ ಬಹಳ ಮುಖ್ಯ, ಅದನ್ನು ಬಿಡಬಾರ್ದು, ಮತ್ತು ಸ್ವಾತಂತ್ರ್ಯವನ್ನ ಕಳ್ಕೋಬಾರ್ದು. ಈ 3 ಮಂತ್ರಗಳೇನಿದಾವೆ, ಬಾಬಾ ಸಾಹೇಬ್ ಅವರು ಹೇಳಿದ ಮಂತ್ರಗಳು, ಅಕ್ಷರ ಜ್ಞಾನ, ಸ್ವಾಭಿಮಾನ ಮತ್ತು ಸ್ವಾತಂತ್ರ್ಯ, ಈ 3 ಮುನ್ಸ್ವಾಮಿಯವರ ಕಥನದಲ್ಲಿ ನೀವು ಒಂದು ದೀರ್ಘ ಪ್ರವಾಹದ ಪ್ರಜ್ಞೆಯನ್ನಾಗಿ ಅದು ರೂಪುಗೊಳ್ಳಿರುವ ಹಾಗೆ ಕಾಣಿಸುವುದನ್ನು ನೀವು ಗಮನಿಸಬಹುದು. ಸುಮ್ಮನೆ 2 ಉದಾಹರಣೆ ಕೊಡ್ತೀನಿ ನಿಮಗೆ. ಅದನ್ನ ನಮ್ಮ ರಘುನಾಥ್ ಕೂಡ ಉದಾಹರಿಸಿದ್ರು. ಚಿಕ್ಕವನಿದ್ದಾಗ ಮುನ್ಸ್ವಾಮಿ ಓಡೋಡೋಗಿ ಒಂದು ಅಂಗಡಿಯಲ್ಲಿ ಅಮ್ಮ ಏನೋ ತರಕ್ಕೆ ಹೇಳ್ತಾರೆ, ಓಡೋಡೋಗಿ ಆ 500 ಅಂಗಡಿಗೆ ಹೋಗಿ ಸಾಮಾನು ಕೊಂಡ್ಕೊಂಡು ಹೋಗುವಾಗ 500 ಅಲ್ಲಿ ಕೂತಿರ್ತಾರೆ. 500 ಸಂಪ್ರದಾಯವಾಗಿ ಬಂದಂತಹದ್ದು ನಂಬಿಕೆ ಯಾವುದು ಅಂತಂದ್ರೆ, 500 ಕಂಡ್ರೆ ಇವರು ಸ್ವಲ್ಪ ದೂರದಲ್ಲಿ ನಿಂತು ಸ್ವಾಮಿಯರೇ ಅನ್ಬೇಕು, ಬಗ್ಗಿ ಅವರಿಗೆ ನಮಸ್ಕಾರ ಮಾಡಬೇಕು. ಈ ಹುಡುಗನಿಗೆ ಎಷ್ಟು ಸ್ವಾಭಿಮಾನ ಅಂತಂದ್ರೆ, ಓಡೋಗಿ ಅಮ್ಮ ಹೇಳಿದ್ದೆ 3 ಪದಾರ್ಥಗಳು, ಆ ಪದಾರ್ಥಗಳನ್ನ ಬಾಯ್ಪಾಟ್ ಮಾಡ್ಕೊಂಡು ಓಡಿ ಬರುತ್ತಾ ಹುಡುಗ. ಓಡಾಡಿ ಬಂದು ತನಗೆ ಬೇಕಾದ್ದು ಒಂದು ಪೆಪ್ಪರ್ಮೆಂಟ್ ಇರುತ್ತೆ, ಅಲ್ಲಿ ಪೆಪ್ಪರ್ಮೆಂಟನ್ನು ಚೆನ್ನಾಗಿ ನೆನ್ಪಿಟ್ಕೊಂಡಿರ್ತೀವಿ. ಬಂದ ಅಂಗಡಿಯಲ್ಲಿ ನಿಂತಾಗ ಅವ್ರು ಅಲ್ಲಿಂದ ಹೇಳ್ತಾರೆ, ಏಯ್ ಎಷ್ಟು ದಿಮಾಕ್ ನಿನಗೆ, ಬಂದ್ಬಿಟ್ಟು ದಿಮಾಕ್ನಿಂದ ಅಂಗಡಿಯಲ್ಲಿ ಸಾಮಾನು ತಗೊಂಡು ಹೋಗಿ ಬಂದಿದ್ಯಾ. ಈ ಹುಡುಗನಿಗೆ ಆಶ್ಚರ್ಯ ಆಗುತ್ತೆ, ಈ 500 ಏನ್ ಹೇಳ್ತಿದ್ದಾರೆ, ನಾನು ಯಾಕೆ ಬಗ್ಬೇಕು ಇವರಿಗೆ. ಅಷ್ಟೊತ್ತಿಗೆ ಇನ್ನೊಂದು ವ್ಯಕ್ತಿ ಬರುತ್ತೆ. ಎಷ್ಟು ನಾಟಕೀಯವಾಗಿದೆ ಇಡೀ ಪ್ರಸಂಗ ಅಂತಂದ್ರೆ, ಇನ್ನೊಂದು ವ್ಯಕ್ತಿ ಬಂದು, ಹಂಗಲ್ಲ ಕಣೋ, ಆ ಸ್ವಾಮಿಯರಿಗೆ ನೀನು ಬಗ್ಬೇಕಾಗ್ತದ ಕಣೋ ಅಂತ ಹೇಳುವಂತ ಒಂದು ಪಾತ್ರ ಅಲ್ಲಿ ಬರುತ್ತೆ. ಆವಾಗ ಈ ಬಾಲಕನಿಗೆ ಹುಟ್ಟುವ ಒಂದು ಛಲ ಯಾವುದಂತಂದ್ರೆ,
ನಾನು ಅಕ್ಷರವನ್ನು ಕಲಿತು ವಿದ್ಯಾವಂತನಾಗಿ ಇವನಿಗೆ ನಾನೇನು ಅಂತ ತೋರಿಸ್ಬೇಕು. ಮುಂದೆ ಅದೇನಾಯ್ತು ಅಂತ ರಘುನಾಥ್ ಕೂಡ ಹೇಳಿದ್ರು. ಮುಂದೆ ದೊಡ್ಡವನಾಗಿ ವಿದ್ಯೆಯನ್ನು ಕಲಿತದ ಮೇಲೆ ಬಸ್ನಲ್ಲಿ ಹೋಗುವಾಗ ಅದೇ ವ್ಯಕ್ತಿ ಪಕ್ಕದಲ್ಲಿ ಬಾ ಕೂತ್ಕೊ ಅಂತ ಕರಿತಂತೆ. ಅದಕ್ಕೆ ಇವ್ರು ಹೇಳಿದ್ರು, ಇಲ್ಲ ಸ್ವಾಮಿ ನೀವು ಕೂತ್ಕೊಳ್ಳಿ, ನಾನು ನಿಂತ್ಕೊಂಡಿರ್ತೀನಿ, ಇನ್ನೂ ಬಲ ಇದೆ, ನನ್ನ ದೇಹದಲ್ಲಿ ಬಲ ಇದೆ, ನಿಂತ್ಕೊಂಡಿರ್ತೀನಿ ಅಂತ. ಆ ಮಾತಿನಲ್ಲಿ ಒಂದು ಧ್ವನಿ ಇದೆ, ಒಂದು ವ್ಯಂಗ್ಯನೂ ಇದೆ ವಾಸ್ತವ. ಇನ್ನೂ ಒಂದು ಘಟನೆ ನೆನಪು ಬರುತ್ತೆ ಇದನ್ನು ಓದುವಾಗ. ಇವರಿಗೆ ಪ್ರಾಮಾಣಿಕವಾದ ಅಧಿಕಾರಿಗಳನ್ನ ಕಂಡ್ರೆ ವಾಸ್ತವವಾಗಿ ಭ್ರಷ್ಟರಿಗೆ ಅವ್ರನ್ನೇನಾರು ಮಾಡಿ ತುಳಿಬೇಕು ಅನ್ನೋ ಆಸೆ. ಹೀಗಾಗಿ ಬಹುಶಃ ಮುನ್ಸ್ವಾಮಿಯವರು ತಮ್ಮ ಆಡಳಿತದ ಅವಧಿಯಲ್ಲಿ ಪ್ರಪಂಚದ ಯಾವುದೇ ಅಧಿಕಾರಿಯೊಬ್ಬ ಕೊಡದೇ ಇರುವಷ್ಟು ರಾಜೀನಾಮೆಗಳನ್ನ ಕೊಟ್ಟಿದ್ದಾರೆ. ಕೊಡದೇ ಇರುವಷ್ಟು ರಾಜೀನಾಮೆಗಳಂದ್ರೆ ರಾಜೀನಾಮೆಗಳು ತಗೊಂಡೋಗಿ ನಿನ್ನ ಕೆಲಸನೇ ಬೇಡ ಅಂತ ತಗೊಂಡೋಗು. ಈ ರೀತಿಯಲ್ಲಿ ನೀವು ನನಗೆ ಅವಮಾನ ಮಾಡೋದಾದ್ರೆ, ಈ ರೀತಿಯಲ್ಲಿ ನನ್ನನ್ನು ನಡೆಸ್ಕೊಳ್ಳೋದಾದ್ರೆ ಈ ಕೆಲಸವೇ ಬೇಡ ಅಂತ ರಾಜೀನಾಮೆ ಕೊಡುವಷ್ಟು ಧಾರ್ಷ್ಟ್ಯ ಮುನ್ಸ್ವಾಮಿಯವರ ದಕ್ಷ ಕರ್ತವ್ಯ ಪ್ರಜ್ಞೆಗೆ ಇತ್ತು. ಹಂಗೊಬ್ಬ ಅಧಿಕಾರಿ ಇವರನ್ನ ಇನ್ಸಲ್ಟ್ ಮಾಡಿದಾಗ ಇವ್ರು ಇಂಗ್ಲೀಷ್ನಲ್ಲಿ ಅದಕ್ಕೆ ಉತ್ತರ ಇಂಗ್ಲೀಷ್ನಲ್ಲಿ ಮಾತಾಡ್ತೀಯ ನೀನು, ನಿಮ್ಮಂಥವ್ರೆಲ್ಲ ಇಂಗ್ಲೀಷ್ನಲ್ಲಿ ಮಾತಾಡ್ತೀರನು ಅಂತ ಹೇಳಿ ಅವಮಾನ ಮಾಡಿದಾಗ ಇವ್ರ ಮನೆಗೆ ಬಂದು ರಾಜೀನಾಮೆಯನ್ನು ಬರೀತಾರೆ. ಆದರೆ ಅವ್ರ ಮಗ ಹೇಳ್ತಾನೆ, ಈ ಮಾತು ಬಹಳ ಅದ್ಭುತವಾದಂಥ ಜನ್ರೇಷನ್ ಹೆಂಗೆ ಶಿಫ್ಟ್ ಆಗ್ತದೆ ಅನ್ನೋದಕ್ಕೆ ನಾನು ಈ ವಾಕ್ಯ, ಈ ಮಗನ ಮಾತನ್ನ ಉದಾಹರಿಸ್ತೀನಿ ನಿಮಗೆ. ಮಗ ಹೇಳ್ತಾನೆ, ಅಪ್ಪ ನೀನು ಯಾಕೆ ರಾಜೀನಾಮೆ ಕೊಡ್ತೀಯ? ಅವನು ಹೋಗಿ ಕೇಳಿ, ನೀನು ನಾನು ಇಂಗ್ಲೀಷ್ನಲ್ಲಿ ಮಾತಾಡಿದ್ದಕ್ಕೆ ನಿನಗೆ ಅವಮಾನ ಆಯ್ತೇನೋ? ಇಂಗ್ಲೀಷ್ನಲ್ಲಿ ಮಾತಾಡಿದ್ದು ದೊಡ್ಡ ತಪ್ಪೇನೋ ನಂದು, ನಿನ್ನ ಮೇಲೆ ನಾನು ಇದನ್ನ ಕೇಸ್ ಹಾಕ್ತೀನಿ. ಇಂಗ್ಲೀಷ್ನಲ್ಲಿ ಮಾತಾಡಿದ್ದಕ್ಕೆ ನನಗೆ ಅವಮಾನ ಮಾಡ್ದಂತ ಕೇಸ್ ಹಾಕ್ತೀನಿ ಅಂತ ಹೇಳೋವನಿಗೆ ಅಂತ ಹೇಳುವಂಥ ಮಗನ ಮಾತಿತ್ತಲ್ಲ, ಅಲ್ಲಿರುವಂಥ ಆತ್ಮ ಪ್ರತ್ಯಯ ಇದೆಯಲ್ಲ, ಬಹಳ ದೊಡ್ಡದು ಅಂತ ಅನಿಸ್ತದೆ. ಇವರ ಆತ್ಮಕಥನದಲ್ಲಿ ಇಂಥ ಹಲವಾರು ಪ್ರಸಂಗಗಳು ಬರ್ತವೆ. ಒಂದು ಮಾತನ್ನ ರಘುನಾಥ್ ಅವರು ಮುಳ್ನಾಕಳವ್ರ ಮಾತನ್ನ ಒಪ್ಪಲಿಲ್ಲ, ನನಗೂ ಹಂಗೆ ಅನಿಸ್ತು. ನಾನು ಅದನ್ನ ಗುರ್ತು ಮಾಡ್ಕೊಂಡಿದ್ದೆ, ರಘುನಾಥ್ ಅದನ್ನ ಮೊದಲೇ ಹೇಳ್ಬಿಟ್ಟಿದ್ರು. ಏನಂತಂದ್ರೆ, ಇವರು RBI ಇದ್ರೆ ಬಹಳ ದೊಡ್ಡ ದಕ್ಷ ಅಧಿಕಾರಿ ಆಗ್ತಿದ್ರು ಮತ್ತು ಬಹಳ ಎತ್ತರಕ್ಕೆ ಹೋಗ್ತಾ ಇದ್ರು. ಇವರು ಬಂದಿದ್ದು ತಪ್ಪಾಯ್ತು ಅಂತ ಹೇಳೋ ಮಾತು ಒಂದು ರೀತಿಯಲ್ಲಿ ನಿಜ, ಇನ್ನೊಂದು ರೀತಿಯಲ್ಲಿ ತಪ್ಪು. ಬಹಳ ದೊಡ್ಡ ಹಣ ಸಿಕ್ತಿತ್ತು, ಅಧಿಕಾರ ಸಿಕ್ತಿತ್ತು. ಆದರೆ ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಒಂದು ಮೆಟಫರ್ ಇದೆ ಅಲ್ಲಿ, ಅವರು ಬರೆದಿದ್ದಾರೆ, ಆ ಪುಸ್ತಕ ಓದ್ಬೇಕು ನೀವು. RBI ಹೋಗಿ ಇವರು ಅಧಿಕಾರ ಸ್ವೀಕರಿಸಿ ಮೊದಲೇ ದಿವಸ ಆಫೀಸ್ಗೆ ಹೋದಾಗ ಅಲ್ಲಿರೋ ಗರಿಗರಿಯಾದ ನೋಟುಗಳು, ಅದರ ಕಂತೆಗಳು ಎಷ್ಟೆಷ್ಟು ಎತ್ತರಕ್ಕಿದ್ದು ಅಂದ್ರೆ, ಮೊಟ್ಟ ಮೊದಲ ಬಾರಿಗೆ ಈ ವ್ಯಕ್ತಿ ಇಷ್ಟು ದೊಡ್ಡ ಸಾಮ್ರಾಜ್ಯ, ನೋಟಿನ ಸಾಮ್ರಾಜ್ಯವನ್ನು ನೋಡಿ ಇದು ತನ್ನದೇ ಎಂದು ಭ್ರಮಿಸಿ, ಅದು ಬರಿತಾರವರು, ತನ್ನದೇ ಎಂದು ಭ್ರಮಿಸಿ ಆನಂದ ತುದಿಲನಾದಂತಹ ಈ ವ್ಯಕ್ತಿ ಒಂದು ಮೂರೇ ತಿಂಗಳಿಗೆ ರಿಸೈನ್ ಮಾಡ್ತಾರೆ. ರಿಸೈನ್ ಮಾಡಿ ಈ ಕರಕುಶಲ ನಿಗಮಕ್ಕೆ ಹೋದ್ರು, ಅಲ್ಲಿ ಸೇರ್ಕೊಂಡ್ರು. ರಘುನಾಥ್ ಕರೆಕ್ಟಾಗಿ ಹೇಳಿದ್ರು, ಕರಕುಶಲ ನಿಗಮಕ್ಕೆ ಸೇರಿದ್ರಿಂದ ಇವ್ರಿಗೆ ದುಡ್ಡು ಹೆಚ್ಚು ಬಂತೋ ಇಲ್ಲವೋ ಗೊತ್ತಿಲ್ಲ, ಆದರೆ ಇವ್ರಿಗೆ ಬಂದದ್ದು ದೊಡ್ಡ ಅನುಭವ ಅಂತ. ದಕ್ಷ ಅಧಿಕಾರಿಗಳಿದ್ದಾರೆ ಇವ್ರ ಮುಂದೆ, ಭ್ರಷ್ಟ ಅಧಿಕಾರಿಗಳಿದ್ದಾರೆ ಇವ್ರ ಮುಂದೆ. ಈ ಎಲ್ಲ ಲೋಕವನ್ನು ನೋಡುವಂಥ ಒಂದು ಯಾವುದನ್ನ ನಾವು ಒಂದು ಕೆಲೆಡಿಯೋಸ್ಕೋಪ್ ಅಂತ ಹೇಳ್ತೀವಿ, ಒಂದು ಕೆಲೆಡಿಯೋಸ್ಕೋಪ್ ಆಫ್ ವರ್ಲ್ಡ್ ಆಫ್ ಆನೆಸ್ಟ್ ಪೀಪಲ್ ಅಂಡ್ ಡಿಸ್ಆನೆಸ್ಟ್ ಪೀಪಲ್. ಇಂಥೊಂದು ಸಾಮ್ರಾಜ್ಯವನ್ನ ಮುನ್ಸ್ವಾಮಿಯವರು ನೋಡ್ತಾರೆ. ಮುನ್ಸ್ವಾಮಿಯವರು ಇವ್ರ ಬರವಣಿಗೆಯಲ್ಲಿ ಈ ಲೋಕವನ್ನ, ಅದರ ವಿವಿಧ ಬಣ್ಣಗಳನ್ನ ಬೆರಗುಗಣ್ಣಿಗಳಿಂದ ನೋಡುವಂಥ ಒಂದು ಸಾಮರ್ಥ್ಯ ಇದೆ. ಆಮೇಲೆ ಎಷ್ಟು ದಕ್ಷ ಪ್ರಾಮಾಣಿಕವಾದಂಥ ಅಧಿಕಾರಿ ಅಂತಂದ್ರೆ ಮುನ್ಸ್ವಾಮಿ ಅವ್ರಿಗೆ ಈ ಆತ್ಮಕಥನದ ಬರವಣಿಗೆಯಲ್ಲಿ ತನ್ನ ಕಥೆಯನ್ನು ಹೇಳ್ತೀನಿ ಅನ್ನೋದು ಇಲ್ಲ. ಇದನ್ನು ಗಮನಿಸ್ಬೇಕು ನೀವು. ಎಲ್ಲ ಬರಹಗಾರರಿಗೂ ಕೂಡ, ಇನ್ಕ್ಲೂಡಿಂಗ್ ನಾನು ಉದಾಹರಿಸಿದ ಬರಹಗಾರರಲ್ಲಿ ತನ್ನ ಕಥನವನ್ನು, ತನ್ನ ವ್ಯಕ್ತಿತ್ವವನ್ನು ಹೆಚ್ಚು ಬಿಂಬಿಸ್ಬೇಕು. ತಾನೆಷ್ಟು ದೊಡ್ಡವನು, ತಾನೆಷ್ಟು ದೊಡ್ಡ ಬರಹಗಾರ, ತಾನೆಷ್ಟು ಪ್ರತಿಭಾವಂತ ಅಂತ ಬಿಂಬಿಸ್ಬೇಕಾಗಿರುತ್ತೆ. ಆದರೆ ಮುನ್ಸ್ವಾಮಿಯವರು ಈ ಆತ್ಮಕಥನದಲ್ಲಿ ವೈಯಕ್ತಿಕವಾದಂತಹ ಪ್ರತಿಬಿಂಬಕ್ಕಿಂತ ಮೇಲ್ನೋಟಕ್ಕೆ ಅದನ್ಸುತ್ತೆ ಆತ್ಮಕಥನ ನಿಜ, ಆದರೆ ಒಳಗೆ ಹೋದ್ರೆ ನೀವು ಒಂದು ಬಹಳ ಮುಖ್ಯವಾದಂಥ ಅವರ ವ್ಯಕ್ತಿತ್ವದ ಇನ್ನೊಂದು ಮುಖ ಕಾಣಿಸ್ತದೆ. ಅಂತಂದ್ರೆ, ಸಮುದಾಯಕ್ಕಾಗಿ ನಾನು ಏನು ಮಾಡಬಹುದು
ಅನ್ನೋದನ್ನು ಯೋಚನೆ ಮಾಡುವಂಥ ಇವರ ಸಾಮುದಾಯಿಕ ವ್ಯಕ್ತಿತ್ವ ಕಾಣಿಸ್ತದೆ. ಎರಡು ರೀತಿಯಲ್ಲಿ ಕಾಣಿಸ್ತದೆ. ಅದನ್ನು ರಘುನಾಥ್ ಅವರ ಬಾಲ್ಯದಲ್ಲಿ ಅವರು ಹಳ್ಳಿಯನ್ನ ಹೇಗೆ ಅವರ ಬಾಲ್ಯಕಾಲದಲ್ಲಿಯೇ ಅದಕ್ಕೊಂದು ಬೋರ್ವೆಲ್ ತಂದು, ಕರೆಂಟ್ ತಂದು, ಒಳ್ಳೆ ಮನೆಗಳನ್ನ ಕಟ್ಸಕ್ಕೆ ಪ್ರಯತ್ನ ಪಟ್ಟು ಶ್ರಮಿಸಿದ್ರು ಅನ್ನೋ ಉದಾಹರಣೆ ಕೊಟ್ಟರು. ತನ್ನದು ಅನ್ನೋದಕ್ಕಿಂತ ಹೆಚ್ಚಾಗಿ ಮುನ್ಸ್ವಾಮಿಯವರಿಗೆ ಈ ಕಥನದಲ್ಲಿ ಒಂದು ಸಮುದಾಯಕ್ಕೆ, ಒಂದು ಬದುಕಿಗೆ ನಾನು ಏನನ್ನು ಒಳ್ಳೇದು ಮಾಡಬಲ್ಲೆ, ಒಳ್ಳೇದು ಮಾಡ್ತೀನಿ ಅನ್ನುವಂಥ ಒಂದು ಎಕ್ಸ್ಪೋಜರ್ ಆಫ್ ಕ್ವಾಲಿಟಿ ಏನಿತ್ತು, ಆ ಗುಣಾತ್ಮಕವಾದಂಥ ವ್ಯಕ್ತಿತ್ವ ಏನಿತ್ತು, ಅದು ನಿಮಗೆ ಹೆಚ್ಚು ಕಾಣಿಸ್ತಾ ಹೋಗುತ್ತೆ. ಓದುಗನಿಗನ್ಸುತ್ತೆ, ಹೌದು, ಇಂಥದ್ದೊಂದು ಆತ್ಮಕಥನದಲ್ಲಿ ತಾನು ಕಲಿಯೋದಿದೆ ಅಂತ ಹೇಳುವಂಥ ವಿಧಾನ ಏನಿದೆ, ತಾನು ಕಲಿತೇನೆ, ಜೀವನದಿಂದ ಕಲಿತೇನೆ ಅಂತ ಹೇಳುವಂಥ ವಿಧಾನ ಏನಿದೆ, ಅದು ನಿಮಗೆ ಈ ಭಾಷೆ, ಇವರ ಬರವಣಿಗೆ ಭಾಷೆಯಲ್ಲಿ ವ್ಯಕ್ತವಾಗ್ತದೆ. ಇವರು ಅಧಿಕಾರಿಗಳಾದ ಮೇಲೆ, ಕರಕುಶಲ ನಿಗಮದ ಅಧಿಕಾರಿಗಳಾದ ಮೇಲೆ, ಇವರು ಮಾಡುವ ಎಲ್ಲ ಕೆಲಸಗಳು ಕೂಡ ಆ ಸಂಸ್ಥೆ ಎಷ್ಟು ದೊಡ್ಡದಾಗಿ ಬೆಳಿಬೇಕು, ಆ ಸಂಸ್ಥೆಯಲ್ಲಿ ದುಡಿಯುವ ಎಲ್ಲ ವ್ಯಕ್ತಿಗಳು ಭ್ರಷ್ಟರಹಿತರಾಗಿ ಹೇಗೆ ಸಂಸ್ಥೆಗೋಸ್ಕರ ದುಡಿಯಬೇಕು, ಮತ್ತೊಂದು ಪ್ರೊಡಕ್ಟಿವಿಟಿಯಲ್ಲಿ ಹೆಚ್ಚು ಹಣ ಬರ್ತಾ ಹೋದಾಗೆ, ಸಂಸ್ಥೆಗೆ ಲಾಭ ಆಗ್ತಾ ಹೋದಾಗೆ, ಅದೊಂದು ದೊಡ್ಡ ಸದೃಢವಾದಂತಹ ಸಂಸ್ಥೆ ಆದಾಗೆ ನಮ್ಮ ಒಂದು ವ್ಯಕ್ತಿತ್ವಕ್ಕೂ ಅದು ಹೇಗೆ ಒಂದು ಹೊಳಪನ್ನು ಕೊಡುತ್ತೆ, ಆ ಕಾರಣಕ್ಕಾಗಿ ಅದನ್ನ ಯಾಕೆ ಬೆಳೆಸ್ಬೇಕು ಅನ್ನುವ ಒಂದು ಗುಣ, ಅದನ್ನು ಸಾಮಾಜಿಕ ಅಂತ ಕರಿತೇನೆ. ಆ ಸಾಮಾಜಿಕ ಗುಣ ಇವರಲ್ಲಿ ಬಹಳ ಸ್ಪಷ್ಟವಾಗಿ ಮೂಡಿದೆ. ಇಂಥ ಅಧಿಕಾರಿಗಳನ್ನ ನೀವು ನೋಡೋದು ಬಹಳ ಅಪರೂಪ. ನಾನು ಇವರ ಅಧಿಕಾರತ್ವದ ಈ ಭಾಗ ಏನಿದೆ, ಬಹುಭಾಗ ಆಕ್ರಮಿಸಿದೆ ಅಂತ ಹೇಳಿದ್ರು ಮಾತಾಡಿದವರೆಲ್ಲ. ಆದರೆ ಈ ಬಹುಭಾಗ ಆಕ್ರಮಿಸಿದಂತಹ ಈ ಭಾಗಗಳು ವಾಸ್ತವವಾಗಿ ಮುನ್ಸ್ವಾಮಿಯವರ ಬಹಳ ಮುಖ್ಯವಂತ ಸಾಮಾಜಿಕ ಪ್ರಜ್ಞೆಯನ್ನ, ಇವರ ಅಧಿಕಾರ ಅನ್ನೋದು ತನಗಾಗಿ ಅಲ್ಲ ಅನ್ನುವಂಥ ನಿಸ್ವಾರ್ಥವಾದಂಥ ವ್ಯಕ್ತಿತ್ವವನ್ನು ಬಹಳ ಸ್ಪಷ್ಟವಾಗಿ ನಮ್ಮ ಮುಂದೆ ಎತ್ತಿಡಿತಾರೆ. ಆಮೇಲೆ ಈ ಆತ್ಮಕಥನದ ಇನ್ನೊಂದು ಮುಖ್ಯವಾದ ಗುಣ ನನಗೆ ಅನಿಸಿದ್ದು ಯಾವುದು ಅಂತಂದರೆ, ಇದರಲ್ಲಿ ಬರುವಂತಹ ಇವರ ಸಂಬಂಧಿಕರಾಗ್ಬೋದು, ಗೆಳೆಯರಾಗಿರ್ಬೋದು, ಬರುವ ಹೆಣ್ಣು ಪಾತ್ರಗಳು, ಅದರಲ್ಲಿ ಒಂದು ಹೆಣ್ಣು ಪಾತ್ರವನ್ನು ಉದಾಹರಿಸಿದ್ರು. ಹೇಗೆ ನನಗೆ ಆ ತಾಯಿ ಊಟ ಕೊಟ್ಟಳು ಅಂತ. ಮುನ್ಸ್ವಾಮಿಯವರ ತಾಯಿಯವರು ಮುನ್ಸ್ವಾಮಿಯವರ ಹೆಂಡತಿ, ಇವರಿಬ್ಬರು ಇವರ ಬದುಕಿನಲ್ಲಿ ತಳೆದ ಪಾತ್ರ ಏನಿತ್ತು, ಬಹಳ ಅದ್ಭುತವಾದ ಪಾತ್ರ ಅನ್ನೋದು ಈ ಆತ್ಮಕಥನ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆ ನಿಸ್ವಾರ್ಥತೆ, ಆ ತಾಯಿಯವರ ನಿಸ್ವಾರ್ಥತೆ, ಮಗ ಬೆಳೀಲಿ ನಾನು ಹಿಂಗೆ ಇರ್ತೀನಿ ಅಂತ ಹೇಳುವ ಆ ನಿಸ್ವಾರ್ಥ ಭಾವ ಏನಿತ್ತು, ಅದು ಬಹಳ ಜನಕ್ಕೆ ಬಹಳ ಕಡಿಮೆ ಸಿಗೋದು. ಅಂತ ಒಂದು ವ್ಯಕ್ತಿತ್ವವನ್ನು ಇವರು ಗುರುತಿಸ್ತಾ ಹೋಗ್ತಾರೆ. ಇವ್ರ ಹೆಂಡತಿ ಬಗ್ಗೆ ಬರೆಯುವಾಗಂತೂ ನನಗೆ 2-3 ಸತಿ ಓದಿದೆ ಅದನ್ನ. ಆ ತುಳಸಿ ಇವರ ಶ್ರೀಮತಿಯವರು ಎಷ್ಟು ನಿಸ್ವಾರ್ಥದಿಂದ ಗಂಡನ ಜೊತೆಗೆ ಇರ್ತಾರೆ ಅಂತಂದ್ರೆ, ಒಂದು ಕಡೆಗೆ ಇವರು ವೆಸ್ಟ್ ಬೆಂಗಾಲ್ ಹೋದಾಗ, ವೆಸ್ಟ್ ಬೆಂಗಾಲ್ನಲ್ಲಿ ಒಬ್ಬ ಇವರಿಗೆ ಸಂಕಟ ಕೊಡುವಂಥ ವ್ಯಕ್ತಿ, ಒಳ್ಳೆ ಇವಂತ ನಕ್ಷತ್ರ ಇವ್ರ ಹಿಂದೆ ಬಿದ್ದುಬಿಟ್ಟ. ಇವರನ್ನ ಕೊಲೆ ಮಾಡೋ ಲೆವೆಲ್ಗೆ ಹೋಗೋ ಅಷ್ಟರ ಮಟ್ಟಿಗೆ ಬರಬಹುದು ಬಂದು ಬೀಳ್ತಾನೆ ನಕ್ಷತ್ರ. ಇವರು ಒಂದ್ ಕಡೆಗೆ ಲಿಫ್ಟ್ ಹತ್ತುವಾಗ ಒಂದು ಫೋನ್ ಮಾಡ್ತಾರಂತ ಇವ್ರ ಹೆಂಡತಿಗೆ, ನೋಡು ಇಂಥವ್ನು ಬರ್ತಾನೆ, ಹುಷಾರು, ಬಹಳ ಕೇರ್ಫುಲ್ ಆಗಿರು ನೀನು, ಪೊಲೀಸರಿಗೆ ಇಮಿಡಿಯೇಟ್ಲಿ ಫೋನ್ ಮಾಡು. ಲಿಫ್ಟಿಂದ ಹೊರಗೆ ಬಂದ್ರೆ ನೋಡ್ತಾರಂತೆ, ಆ ತುಳಸಿ ಅನ್ನುವ ಹೆಂಡತಿ ಒಂದು ಕೋಲ್ ಹಿಡ್ಕೊಂಡು ಅವನನ್ನ ಯಾವಾಗ ಹೊಡೆದೆ ಅನ್ನೋದು ಕಾಯ್ತಿರ್ತಾನೆ. ಇವ್ರಿಗೆ ಹೆದರಿಕೆ ಆಗುತ್ತೆ. ಹೇಳ್ತಾರೆ, ಇಲ್ಲ ನಾವು ವಾಪಸ್ ಹೋಗ್ಬೇಡೋಣ ಇಲ್ಲಿಂದ, ಯಾವಾಗ ನಮ್ಮನ್ನು ಏನು ಮಾಡ್ತಾರೋ ಗೊತ್ತಿಲ್ಲ, ಇಲ್ಲಿ ಡೆಲ್ಲಿನಲ್ಲಿ ಯಾವಾಗ ಏನು ಮಾಡ್ತಾರೋ ಗೊತ್ತಿಲ್ಲ, ಇಲ್ಲಿ ಹೊರಟ್ಬೇಡ ವಾಪಸ್. ಇವರು ಶ್ರೀಮತಿ ಹೇಳ್ತಾರೆ, ಇದನ್ನು ಎದುರಿಸೋಣ ನಾವು, ನೀವು ಎಂಥ ದಕ್ಷ ಆಡಳಿತಗಾರರನ್ನು ತೋರಿಸೋದನ್ನ ಬಿಡಬೇಡಿ, ನಾವು ಇದನ್ನು ಎದುರಿಸೋಣ ಅಂತ ಹೇಳ್ತಾರೆ. ಇಂಥ ಹಲವಾರು ಭಾಗಗಳು ಬರ್ತವೆ ಇಲ್ಲಿ. ಈ ವ್ಯಕ್ತಿಯನ್ನ ಬೆಳೆಸಿದಂತಹ ಹಲವಾರು ವ್ಯಕ್ತಿತ್ವಗಳು ನಮ್ಮ ಕಣ್ಮುಂದೆ ಈ ಕಥನವನ್ನು ಓದಿದಾಗ ನಮಗೆ ಮುನ್ಸ್ವಾಮಿಯವರು ಮಾತ್ರ ಕಾಣಿಸೋದಿಲ್ಲ. ದಟ್ಸ್ ಅನ್ ಇಂಪಾರ್ಟೆಂಟ್ ಥಿಂಗ್ ಆಫ್ ದಿಸ್ ಆತ್ಮಕಥೆ. ಮುನ್ಸ್ವಾಮಿಯವರು ಹಿಂದುಳಿದು ಸುತ್ತಮುತ್ತಲ ವ್ಯಕ್ತಿತ್ವಗಳನ್ನು ಮುಂದಕ್ಕೆ ತಂದು ಇಡೋದು ಈ ಕೃತಿಯ ಬಹಳ ಮುಖ್ಯವಾದ ಗುಣ ಅಂತ ನನಗನ್ನಿಸ್ತು. ನನಗೆ ನಾನೊಂದು ಮಾತು ಹೇಳಿದೆ, ಅಂಬೇಡ್ಕರ್ ಅವರ ಒಂದು ಅಕ್ಷರಜ್ಞಾನ, ಸ್ವಾಭಿಮಾನ ಮತ್ತು ಸ್ವಾತಂತ್ರ್ಯ, ಇವುಗಳನ್ನ ಇವರು ತಮ್ಮ ಜೀವನದಲ್ಲಿ ಬಿಟ್ಟುಕೊಡ್ಲಿಲ್ಲ. ಅಕ್ಷರಜ್ಞಾನ ಅಂತೂ ನೀವು ಇಡೀ ಇದನ್ನ ಓದ್ಬೇಕು. ನೀವು ಅವ್ರ ಬಾಲ್ಯದಲ್ಲಿ ಎಷ್ಟು ಕಷ್ಟಪಟ್ಟರು ಓದೋದಕ್ಕೆ ಅಂತ. ಪ್ರಕೃತಿಯ ನಡುವೆ ಇವರ ಅಕ್ಷರದ ಓದು
ನಡೆಯಿತು ಅನ್ನೋದನ್ನ ಮೆಟಫಾರಿಕಲ್ ಆಗಿ ಮತ್ತೆ ಕೊಡ್ತಾ ಹೋಗ್ತಾರೆ. ಇವರ ದನದ ಕೊಟ್ಟಿಗೆ ನಡುವೆ ಓದಿದ್ದು, ಯಾರೊಬ್ಬ ಬಹಳ ಆತ್ಮ ಗೆಳೆಯನ ರೂಮ್ನಲ್ಲಿ ಓದಿದ್ದು, ಹೀಗೆ ಹಲವಾರು ಪ್ರಸಂಗಗಳು ಬರ್ತವೆ. ಆಮೇಲೆ ರಘುನಾಥ್ ಒಂದು ಬಹಳ ಒಳ್ಳೆ ಉದಾಹರಣೆಯನ್ನು ಕೊಟ್ಟರು. ರಾತ್ರಿ ಇವರಿಬ್ಬರು ಚಿಕ್ಕ ಮಕ್ಕಳಾಗಿದ್ದಾಗ ಓಪನ್ ಸ್ಕೈ ಅನ್ನೋದು ನಿಮಗೆ ಒಂದು ಮೆಟಫರ್. ಅಲ್ಲಿ ಮನೆ ಇಲ್ಲ, ಸೂರು ಸರಿ ಇಲ್ಲ, ಮಲಗ್ತಾ ಇದ್ದದ್ದು ಏನು ಸೂರಿಲ್ಲದ ಆಕಾಶವನ್ನು ನೋಡ್ತಾ ಮಲಗ್ತಾ ಇದ್ದಾಗ ನಕ್ಷತ್ರಗಳನ್ನ ನೋಡುವಂತ ಈ ವ್ಯಕ್ತಿ ಅಲ್ಲಿಗೆ ಮುಟ್ಟಬೇಕು ಅಂತ ಹೇಳುವ ಕನಸಿದೆಯಲ್ಲ, ಆ ಕನಸನ್ನ ಸಾಧನೆ ಮಾಡುವ ಒಂದು ಛಲ ಬಹುಶಃ ಅನ್ಕಾನ್ಶಿಯಸ್ಲಿ ಬಾಬಾ ಸಾಹೇಬ್ ಹೇಳಿದ ಅಕ್ಷರ ಜ್ಞಾನ ನಿಮಗಾಗತ್ತೆ ಅಂತ. ಅಕ್ಷರ ಜ್ಞಾನ ಮುಂದೆ ಏನೇನನ್ನು ಕೊಡ್ತು ಅನ್ನೋದು ನೀವು ಇವರ ಕಥನವನ್ನು ಓದಿದ್ರೆ ಗೊತ್ತಾಗತ್ತೆ. 2-3 ಪ್ರಸಂಗಗಳು ಬರ್ತವೆ. ಎದ್ದು ಸಲ್ಯೂಟ್ ಹೊಡೆಯುವಂತ ಪೊಲೀಸರಿದ್ದಾರೆ ಇವರಿಗೆ. ಆಮೇಲೆ ಅನೇಕ ಅಧಿಕಾರಿಗಳು ಇವ್ರನ್ನ ಗೌರವದಿಂದ ನಡೆಸ್ಕೊಳ್ಳುವಂತ ಒಂದು ಪ್ರಸಂಗಗಳು ಬರ್ತವೆ. ಅಕ್ಷರ ಜ್ಞಾನ ಯಾವ ರೀತಿಯಲ್ಲಿ ಇವ್ರನ್ನ ಸಮಾಜ ಇವರನ್ನು ನೋಡ್ಕೊಳ್ಳೋ ಹಾಗೆ ಮಾಡ್ತು ಅನ್ನೋದು ಕೂಡ ಈ ಕಥನದ ಒಂದು ಭಾಗವಾಗಿದೆ. ಜೊತೆಗೆ ಬಹಳ ಸಂಕಟಗಳನ್ನು ಕೂಡ ಈ ಕಥನ ಹೇಳುತ್ತೆ. ಕೆಳಜಾತಿಯಲ್ಲಿ ಹುಟ್ಟಿದ ಕಾರಣಕ್ಕಾಗಿಯೇ ಕ್ರೂರತನವನ್ನ ಮತ್ತು ಅಮಾನವೀಯತೆಯನ್ನ ಎದುರಿಸುವಂತ ಪ್ರಸಂಗಗಳು ಹಲವಾರು ಇಲ್ಲಿ ಬರ್ತವೆ, ಸಂಕಟಗಳು ಬರ್ತವೆ. ಆ ಸಂಕಟಗಳ ಕಥನವೂ ಇದಾಗಿದೆ. ಆದರೆ ಹಾಗೆ ಹೇಳಿ ಅದನ್ನೊಂದು ಆಕ್ರೋಶದ ದನಿಯಲ್ಲಿ ಮಾತ್ರ ಸೀಮಿತವಾಗಿ ನೋಡುವಂತಹ ಕಥನ ಇದಲ್ಲ. ಆಕ್ರೋಶ ಇದೆ, ಆದರೆ ಹಾಗೆ ಮಾಡಿದ ವ್ಯಕ್ತಿಯ ಬಗ್ಗೆ ಒಂದು ಕರುಣೆ, ಒಂದು ಅನುಕಂಪ ಕೂಡ ಇವರ ಬರವಣಿಗೆಯಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಒಬ್ಬನಿಗೆ ಶಿಕ್ಷೆಯನ್ನು ಕೊಡಬೇಕು ಅಂತಂದಾಗ ಇಲ್ಲ, ಶಿಕ್ಷೆ ಕೊಡಬೇಡಿ, ಅವನ ಮಕ್ಕಳಿಗೆ ಬಹಳ ದೊಡ್ಡ ಅನಾಹುತ ಆಗುತ್ತೆ, ಅವನ ಮಕ್ಕಳು ಬೆಳಿಬೇಕಾಗಿದೆ, ಕೊಡಬೇಡಿ ಅಂತ ಹೇಳುವಂಥ ಮಾತು ಕೂಡ ಬರುತ್ತೆ, ಒಂದು ಭಾಗದಲ್ಲಿ ಬರುತ್ತೆ. ಸೊ ಆ ಕಾರಣಕ್ಕೆ ನಾನು ಹೇಳ್ತೀನಿ, ಈ ಅಪ್ರಜ್ಞಾಪೂರ್ವಕವಾಗಿ ಅಂಬೇಡ್ಕರ್ ಅವರ ಈ ಮಾತುಗಳು ಬಹುಶಃ ಇವರ ಜೀವನವನ್ನು ರೂಪಿಸಿದ ತತ್ವಗಳಾಗಿಯೂ ಕೂಡ ರೂಪುಗೊಂಡಿವೆ. ಇನ್ನೊಂದು ನಾನು ಹೇಳಿದ ಮುನ್ಸ್ವಾಮಿಯವ್ರನ್ನ ಪ್ರೇರಣೆ ಮಾಡಿದಂಥ ಇನ್ನೊಂದು ತಾತ್ವಿಕವಾದಂಥ ಆಯಾಮ ಯಾವಂದರೆ ಗಾಂಧೀಜಿಯವರ ಬದುಕು ಮತ್ತು ಅವರ ನಂಬಿಕೆಗಳು. ಅದರಲ್ಲಿ ಬಹಳ ಮುಖ್ಯವಾಗಿ ಸತ್ಯವನ್ನು ನುಡಿಯುವುದು, ಪ್ರಾಮಾಣಿಕವಾಗಿರೋದು, ದಕ್ಷನಾಗಿರೋದು. ಈ 3 ಗಾಂಧೀಜಿಯವರು ತಮ್ಮ ಬದುಕಿನಲ್ಲಿ ರೂಪಿಸಿಕೊಂಡಂಥ ತತ್ವಗಳು. ಆ ತತ್ವಗಳನ್ನ ಮುನ್ಸ್ವಾಮಿಯವರು ತಮ್ಮ ಜೀವನದುದ್ದಕ್ಕೂ ಅದನ್ನು ಪಾಲಿಸ್ಕೊಂಡ್ಬಂದರು. ಅನೇಕ ಬಾರಿ ಹೇಳ್ತಾರೆ, ಸುಳ್ಳನ್ನು ಹೇಳೋ ಮಾತು ನಂದಲ್ಲ, ಸತ್ಯವನ್ನೇ ಎಷ್ಟೇ ಕಷ್ಟ ಆದರೂ ಸತ್ಯವನ್ನೇ ಹೇಳೋದು ನಾನು ಮಾಡುವಂಥ ಒಂದು ನಿಲುವಾಗಬೇಕು ಅಂತ. ಮುನ್ಸ್ವಾಮಿಯವರ ವ್ಯಕ್ತಿತ್ವದಲ್ಲಿ ಗಾಂಧೀಜಿಯವರ ಈ 3 ತತ್ವಗಳು, ಪ್ರಾಮಾಣಿಕತೆ ಮತ್ತು ಸತ್ಯ ಹೇಳುವುದು ಮತ್ತು ದಕ್ಷರಾಗಿ ಲಂಚ ತೆಗೆದುಕೊಳ್ಳದೆ ತನ್ನ ಜೀವನ ಎಷ್ಟು ಹಸನಾಗಬೇಕು ಅಷ್ಟು ಹಸನದಲ್ಲೇ ಇರುವಂಥದ್ದು, ಈ 3ನ್ನ ಬದುಕಿನಿದ್ದಕ್ಕೂ ಪಾಲಿಸಿದ್ರು. ಆ ಕಾರಣಕ್ಕಾಗಿ ಸಾಕಷ್ಟು ನೋವನ್ನು ಅನುಭವಿಸಿದ್ರು ವಾಸ್ತವವಾಗಿ ಮುನ್ಸ್ವಾಮಿ. ಈ ಕಥನ ಒಂದು ರೀತಿಯಲ್ಲಿ ನನಗೆ ಮುನ್ಸ್ವಾಮಿಯವರ ವೈಯಕ್ತಿಕವಾದಂಥ ಕಥನ ಮೇಲ್ನೋಟಕ್ಕೆ ಅನಿಸಿದ್ರು ಕೂಡ ಇದು ಆಧುನಿಕ ಸಂದರ್ಭದ ಈ 50 ವರ್ಷಗಳು, ಯಾವುದನ್ನು ನಾವು ಅರ್ಧ ಶತಮಾನ ಕರಿತೀವಿ, 70ರಿಂದ ಸುಮಾರು ಇಲ್ಲಿಯವರೆಗೆ, ಅರ್ಧ ಶತಮಾನದಲ್ಲಿ ದಲಿತ ಆತ್ಮಕಥನದ ಒಂದು ಪರಿವರ್ತಿತವಾದಂತಹ ಒಂದು ಸ್ವರೂಪವನ್ನು ನಮ್ಮ ಮುಂದೆ ಇಡ್ತಾ ಇದೆ. ಯಾಕಂದರೆ 50 ವರ್ಷದ ಹಿಂದೆ ನೀವು ದಲಿತ ಕಥನಗಳನ್ನ ಓದಿದರೆ ಆ ದಲಿತ ಕಥನದಲ್ಲಿ 2-3 ಥರದ ಮಾದರಿಗಳಿದ್ದಾವೆ. ಒಂದು ಮಾದರಿ, ದಲಿತರು ಅಸ್ಪೃಶ್ಯರು ತಮ್ಮನ್ನು ಅಸ್ಪೃಶ್ಯರು ಅಂತ ಹೇಳ್ಕೊಳ್ಳದೆ ತಮ್ಮ ಚಹರೆಯನ್ನ ಮರೆ ಮಾಡಿಕೊಳ್ಳುವಂಥ ಕಥನಗಳು ನಮ್ಮ ಮುಂದೆ ಇದೆ. ಅನಕರು ಆ ಥರದೊಂದು ಕಥೆ ಬರೆದಿದ್ದಾರೆ. ಅಂದರೆ ಒಬ್ಬ ದಲಿತನೊಬ್ಬ ತಾನು ದಲಿತ ಅಂತ ಹೇಳ್ಕೊಂಡ್ರೆ ಎಲ್ಲಿ ಸಮಾಜ ತನ್ನನ್ನು ದೂರ ಇಡುತ್ತೆ ಅಂತ ಹೇಳಿ ಪಟ್ಟಣದಲ್ಲಿ ಬಂದಂಥ ದಲಿತರು ತಮ್ಮ ದಲಿತತನವನ್ನು ಮರೆ ಮಾಚುವಂಥ ಒಂದು ಕಥನ ಇದ್ರೆ, ದೇವನೂರು ಮಹಾದೇವ ಅಂತ ಅವರ ಕಥನದಲ್ಲಿ ದಲಿತರ ಆಕ್ರೋಶ ಇದೆ, ನಿಸ್ಸಹಾಯಕತೆ ಇದೆ. ಬಹಳ ಮುಖ್ಯವಾಗಿ ದಲಿತರ ಆಕ್ರೋಶವನ್ನು ಮತ್ತು ನಿಸ್ಸಹಾಯಕತೆ, ಈಗ ನಾವು ಬದುಕಿದ್ದೀವ ಅಂತ ಕೇಳುವಂಥ ಯಂಗ್ಸ್ಟರ್ಸ್ ನಿಮಗೆ ದೇವನೂರು ಮಹಾದೇವರ ದ್ಯಾವನೂರು ಕಥನದಲ್ಲಿ ಕಾಣಿಸ್ತಾರೆ. ಸಿಟ್ಟಿದೆ ಆ ಯುವಕರಲ್ಲಿ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಹತಾಶೆ ಇದೆ. ಆ ಹತಾಶೆ, ಸಿಟ್ಟು, ಯಾತನೆಗಳ ಒಂದು ದೊಡ್ಡ ಚಿತ್ರ ನಿಮಗೆ ದೇವನೂರ ಕಥೆಗಳನ್ನು ಕಂಡ್ರೆ
ಈ 50 ವರ್ಷದಲ್ಲಿ ಒಂದು ಸ್ವಾಭಿಮಾನದ, ಒಂದು ಆತ್ಮಪ್ರತ್ಯಯದ, ಸಂಕಟಗಳ ನಡುವೆ ನಾನು ಬೆಳೆಯಬಲ್ಲೆ ಅಂತ ಹೇಳುವಂಥ ಒಂದು ನಿರ್ಮಮವಾದ, ನಿರ್ಭರವಾದಂಥ ವ್ಯಕ್ತಿತ್ವದ ಬದುಕನ್ನು ದಲಿತರ ಆತ್ಮಕಥೆಗಳು ಬಹಳ ಸ್ಪಷ್ಟವಾಗಿ ನಮ್ಮ ಮುಂದೆ ಇಡ್ತಾ ಇದೆ. ಆ ಸಾಲಿನಲ್ಲಿ ಮುನಿಸ್ವಾಮಿಯವರ ಆತ್ಮಕಥನ ಸೇರ್ತದೆ ಅಂತ. ದ ಹಿಸ್ಟ್ರಿ ಆಫ್ ಒಂದು ದಲಿತ ಸಮುದಾಯದ ಬೆಳವಣಿಗೆಯ ಚರಿತ್ರೆಯ ಕಥನವನ್ನು ಕೂಡ ಈ ಆತ್ಮಕಥನ ನಮ್ಮ ಮುಂದೆ ಇಡುತ್ತೆ. ಆ ಕಾರಣಕ್ಕಾಗಿ ದಲಿತರಿಗೆ, ಅಸ್ಪೃಶ್ಯರಿಗೆ ಚರಿತ್ರೆ ಅನ್ನೋದಿಲ್ಲ ವಾಸ್ತವವಾಗಿ. ಅವ್ರು ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು, ಬೇರೆಯವರು ಏನು ಮಾಡಿದ್ರು ಇದೆ ಕಥನ. ಆದರೆ ತಮ್ಮ ಕಾಲದಲ್ಲಿ, ಆಧುನಿಕ ಸಂದರ್ಭದಲ್ಲಿ ಚರಿತ್ರೆನ ಕಟ್ಟಿಕೊಳ್ಳುವಂಥ ಒಂದು ಯಾವುದನ್ನ ಪ್ರಯತ್ನಶೀಲ ಅನುಭವ ಅಂತ ಹೇಳ್ತೀವಿ ಅಂತ ಒಂದು ಎಫರ್ಟ್, ಒಂದು ಪ್ರಯತ್ನ, ಅದು ಎಂಥ ಸಂಕಟದ ಪ್ರಯತ್ನವಾದರೂ ಸರಿ, ಅಂಥದ್ದೊಂದು ಸಂಕಟದ ಪ್ರಯತ್ನ, ಅದರ ಮೂಲಕ ಹೊಸ ಚರಿತ್ರೆಯನ್ನು ಕಟ್ಟುವ ಕೆಲಸವನ್ನ ದಲಿತರ ಆತ್ಮಕಥೆಗಳು ನಮ್ಮ ಮುಂದೆ ಮಾಡ್ತಾ ಇವೆ. ದೇ ಆರ್ ಬಿಲ್ಡಿಂಗ್ ಎ ನ್ಯೂ ಹಿಸ್ಟರಿ. ವಾಸ್ತವವಾಗಿ ಹೊಸ ಚರಿತ್ರೆಯನ್ನು ಕಟ್ಟುವ. ಅಂಬೇಡ್ಕರ್ ಒಂದು ಮಾತು ಹೇಳಿದ್ರು, ನಮಗೆ ಹಾಗೆ ಒಂದು ಚರಿತ್ರೆ ಅನ್ನೋದಿಲ್ಲ, ನಾವು ಚರಿತ್ರೆಯನ್ನು ಬದಲಿಸ್ಬೇಕು. ನಮ್ಮ ಚರಿತ್ರೆ ನಾವು ಕಟ್ಟಬೇಕು, ಚರಿತ್ರೆಯನ್ನು ನಾವು ಬದಲಿಸ್ಬೇಕು. ಹೀಗಾಗಿ ಬಹಳ ಉದ್ದೇಶಪೂರ್ವಕವಾಗಿ ಅವರ ಹೂ ಆರ್ ಅನ್ಟಚಬಲ್ಸ್ ಅನ್ನೋ ಕೃತಿಯಲ್ಲಿ ದಲಿತರ ಚರಿತ್ರೆಯನ್ನು ಬರೆಯುವಾಗ ಬಹಳ ಭಿನ್ನವಾದಂಥ ಒಂದು ಲೋಕವನ್ನ ಕಟ್ಟಿಕೊಟ್ಟರು. ಅದು ಆ ಲೋಕ ಬಹಳ ಮುಖ್ಯವಾಗಿ ಯಾವುದನ್ನ ಈ ಸಾಂಪ್ರದಾಯಿಕ ಸಮಾಜ ಶ್ರೇಣೀಕರಣದ ಮೂಲಕ ಕಾಣ್ತಾ ಇತ್ತು, ಅದಕ್ಕಿಂತ ಭಿನ್ನವಾದ ಸಮಾಜ ನಮ್ಮದು ಅಂತ ಹೇಳುವಂಥ ಒಂದು ಕಥನ ಅದು. ಆ ಕಥನವನ್ನ ಆಧುನಿಕ ಸಂದರ್ಭದ ಈ 50 ವರ್ಷಗಳಲ್ಲಿ ನಮ್ಮಲ್ಲಿ 70ರಿಂದ ಸುಮಾರು ಈ 25ರವರೆಗೆ ಒಂದು ದೊಡ್ಡದೊಂದು ರಾಜಕೀಯ ಸಂದರ್ಭದಲ್ಲಿಯೂ, ಸಾಮಾಜಿಕ ಸಂದರ್ಭದಲ್ಲಿಯೂ, ಆರ್ಥಿಕ ಸಂದರ್ಭದಲ್ಲಿ ಏನು ಬದಲಾವಣೆಗಳಾದವು. ಕರ್ನಾಟಕದಲ್ಲಂತೂ ಬಸವಲಿಂಗಪ್ಪನವರಿಂದ ಶುರುವಾದದ್ದು, ದೇವರಾಜ ಅರಸು ಕಾಲದಿಂದ ಹಿಡಿದು ಯಾವ ಪರಿವರ್ತನೆಯನ್ನು ತಂತು ನಮ್ಮ ಸಾಮಾಜಿಕವಾದಂತಹ, ಆರ್ಥಿಕವಾದಂತಹ ವಲಯದ ನಡುವೆ. ಅದರ ನಡುವೆ ದಲಿತ ಸಮುದಾಯ ಯಾವುದು ಮುಖ್ಯವೆಂದು ತಿಳಿಯಿತೋ ಅದು ಮುಖ್ಯವೆಂದು ತಿಳಿಯುತ್ತಾ ಹೋದಂಥ ಒಂದು ಚರಿತ್ರೆಯು ಕೂಡ ನಮ್ಮ ಮುಂದೆ ಇದೆ. ಅದನ್ನು ನಾವು ಗುರುತಿಸಬೇಕಾಗಿದೆ. ಮುನ್ಸ್ವಾಮಿಯವರ ಆತ್ಮಕಥನ ಅಂಥದ್ದೊಂದು ಚರಿತ್ರೆಯನ್ನು ಹೇಳ್ತದೆ. ನಾನು ಮುಡ್ನಾಕೊಂಡಿಯವರ ಆತ್ಮಕಥನ ಓದಿದಾಗ, ನಮ್ಮ ಅರವಿಂದ್ ಮಾಲ್ಗತ್ತಿಯವರ ಆತ್ಮಕಥನ ಓದಿದಾಗ ಈ ರೀತಿಯ ಒಂದು ಆತ್ಮಪ್ರತ್ಯಯ, ಈ ರೀತಿಯ ಸ್ವಾಭಿಮಾನತೆಯನ್ನು ಬೆಳೆಸ್ಕೊಳ್ಳುವಂಥ ಒಂದು ವ್ಯಕ್ತಿತ್ವ ಬಹಳ ದೊಡ್ಡದು ಅಂತ ಹೇಳುವಂಥ ಒಂದು ಭಾಷೆ ರೂಪುಗೊಂಡಲ್ಲ. ಹಾಗೆ ರೂಪುಗೊಂಡದ್ದು ನಮಗೆ ಬಹಳ ದೊಡ್ಡ ಪಾಠವನ್ನ ಮೇಲ್ಜಾತಿಯ, ಮೇಲ್ವರ್ಗದ ಸಮುದಾಯಕ್ಕೆ ಕಲಿಸ್ತದೆ. ಏನಪ್ಪ ಅಂತಂದ್ರೆ, ಮನುಷ್ಯನಾಗಿ ಬದುಕೋದು ಅಂತಂದ್ರೆ ಏನು ಅಂತ ಹೇಳುವ ಕಥನ. ದೇವನೂರರಿಂದ ಶುರುವಾಗಿದ್ದು ಕನ್ನಡದಲ್ಲಿ ನಮ್ಮ ಇತ್ತೀಚಿನ ದಲಿತ ಬರಹಗಾರರು ಕಾಣಿಸುವಂಥ ಒಂದು ಮುಖ ಯಾವುದು ಅಂತಂದ್ರೆ, ಮನುಷ್ಯನಾಗಿ ಬದುಕೋದು ಅಂತಂದ್ರೆ ಏನು ಅಂತ ಹೇಳುವ ಕಥನ. ಅಂತ ಕಥನ ವಾಸ್ತವವಾಗಿ ಮಾಡುವಂಥ ಪರಿವರ್ತನೆ ಬಹಳ ದೊಡ್ಡದು ಅಂತ ನಾನು ಭಾವಿಸ್ತೀನಿ. ಕೊನೆಗೂ ನಮ್ಮ ಜಾತಿಯ ಅಹಂಕಾರಗಳು ದೊಡ್ಡವಲ್ಲ, ಅವು ಅಮಾನವೀಯತೆಯನ್ನೇ ನಮ್ಮ ಮುಂದೆ ಎತ್ತಿ ಹಿಡ್ತವೆ. ನಮ್ಮ ಬದುಕು ಅಂತಂದ್ರೆ ಏನು ಅಂತಂದ್ರೆ, ಅದು ಮನುಷ್ಯರಾಗುವುದು ಅಂದ್ರೆ ಏನು ಅನ್ನೋದನ್ನ ಹೇಳೋದೆ. ಹಾಗೆ ಹೇಳುವ ಕಥನಗಳಾಗಿ ದಲಿತ ಕಥನಗಳು ನಮ್ಮ ಮುಂದೆ ಇವೆ. ಅದಕ್ಕೊಂದು ಮಾದರಿ ಮುನ್ಸ್ವಾಮಿಯವರ ಈ ಆತ್ಮಕಥನ. ಅದು ಆ ಕಾರಣಕ್ಕಾಗಿ ಬಹಳ ಅದ್ಭುತವಾದಂಥ ಒಂದು ಕೃತಿಯನ್ನು ಕೊಟ್ಟ. ಒಂದು ಫಿಕ್ಷನ್ ಅನ್ನೋ ರೀತಿಯಲ್ಲಿ ಬರೆದ. ಈ ಯಾವುದೇ ಪುಟ ತೆಗೆದ್ರೂ ಕೂಡ ಅಲ್ಲಿರುವಂಥ ಅವ್ರ ಬರವಣಿಗೆ ಒಂದು ಕಥೆಯ ಹಾಗೆ ಅದು ನಮ್ಮ ಮುಂದೆ ರೂಪುಗೊಳ್ತದೆ. ಅದು ಇವರ ಭಾಷೆಯ ಜೀವಂತಿಕೆಗೆ ಸಾಕ್ಷಿಯಾಗಿ ಕೂಡ ನಮ್ಮ ಮುಂದಿರ್ತದೆ. ಇಂಥದ್ದೊಂದು ಬಹಳ ಒಳ್ಳೆ ಕೃತಿಯನ್ನು ಕೊಟ್ಟಂಥ ಮುನ್ಸ್ವಾಮಿಯವರಿಗೆ ನಮಸ್ಕಾರ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ.